ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾರ್ಗ್ಮಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಂಸಡಿಬಿಕರು ಮತ್ತು ಶ್ರೀಕೃಷ್ಣ ಬಲರಾಮರ ಯುದ್ಧ. ಸೊ ವಿಚಕ್ರನನ್ನು ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದ್ದಾಯಿತು. ಆಮೇಲೆ ಹಿಡಿಂಬ ಓಡಿ ಹೋದ. ಆ ಎರಡು ಗಣಗಳನ್ನು ಕೈಲಾಸದಲ್ಲೇ ಅಟ್ಟಿಸಿಕೊಂಡು ಅವುಗಳನ್ನು ಅಲ್ಲೇ ಪುನಃ ಸ್ಥಾಪನೆ ಮಾಡಿದರು. ನೀವು ಅಲ್ಲೇ ಇರಿ, ಇಲ್ಲಿ ಬೇಡ ಅಂತೇಳಿ. ಸೊ ಅಲ್ಲಿಗೆ 6 ಜನ ಇದ್ದರು. ಅವಧ್ಯತಾಂ ಅಜೇಯತಾಮ್ ಅಂತ ಇರುವವರು. ವಿಚಕ್ರ ಹೋದ, ಆ ಹಿಡಿಂಬ ರಾಕ್ಷಸ ಓಡಿ ಹೋದ. ಆಮೇಲೆ ಅವನು ವಾಪಸ್ ಬರಲಿಲ್ಲ, ಆ ಗಣಗಳು ವಾಪಸ್ ಬರಲಿಲ್ಲ, ವಿಚಕ್ರ ಸತ್ತು ಹೋದ. ಸೊ ವಿಚಕ್ರನ ಕೊಂದಾಕಿದ ಕೃಷ್ಣ. ಸೊ ಅಲ್ಲಿಗೆ ಅವ್ರು 4 ಜನರು ಒಂದು ಓಡಿ ಹೋದರು, ಒಂದು ಸಂಹಾರ ಆದರು. ಸೊ ಇನ್ನು ಏನಂತ ಹೇಳಿದರೆ ಉಳಿದವರು ಯಾರು ಅಂದರೆ ಹಂಸಡಿಬಿಕರು. ಇವರು ಮಾತ್ರ ಉಳಿದಿದ್ದಾರೆ. ಇವ್ರದ್ದು ಕೂಡ ನಿರಾಯುಧರನ್ನಾಗಿ ಮಾಡಿದ್ದಾನೆ ಕೃಷ್ಣ ಕ್ಷಣದಲ್ಲಿ ಅಂತೇಳಿ ಅವರ ಅಹಂಕಾರವನ್ನು ಮುರಿದಿದ್ದಾನೆ. ಅವರು ನಮ್ಮದೇ ಈ ಥರ ಆಯಿತು ಸಂಗತಿ, ಸೈನ್ಯ ಅಂತ ಹಿಂದೆ ತಿರುಗಿ ನೋಡುವಾಗ ಸೈನ್ಯ ಏನು ಕಾಲಂಶ ಮಾತ್ರ ಉಳಿದಿದೆ ಅಂತ ಯಾವಾಗ ಗೊತ್ತಾಯಿತೋ ಪಲಾಯನ ಮಾಡಿದರು ಅಲ್ಲಿಂದ. ಸೊ ಪಲಾಯನ ಮಾಡಿದ ಮೇಲೆ ಏನು ಯುದ್ಧ ನಿಂತಿತೋ ಅಲ್ವಾ ಇಲ್ವಾ ಅದು ವಿಷಯ ಈಗ. ಸೊ ಇವತ್ತಿನ ಇದಕ್ಕೆ ಹೋಗುವ. 275 ಆಗಿದೆ, ಇಲ್ಲ ಯಾವುದು 74 ಆಗಿದೆ. ಸೊ ಈ 275ನೇ ಶ್ಲೋಕ. ಪರೇದಿನೋ ಜನಾರ್ದನಃ ನೃಪಾತ್ಮಜೌ ಪ್ರವಿದ್ರುತೌ ಯಮಸ್ವಸುಸ್ತಟೆ ಪ್ರಭುಃ ಸಮಾಸಸಾದ ಪೃಷ್ಠತಃ. ಓಡಿ ಹೋಗಿದ್ದಾರೆ. ಓಡಿ ಹೋದ ಮೇಲೆ ಕೃಷ್ಣ ಆ ಪುಷ್ಕರದಲ್ಲಿ ತನ್ನ ಅಮೋಘವಾದ ತೇಜಸ್ಸನ್ನು ಎಲ್ಲರಿಗೂ ಪ್ರಕಟಗೊಳಿಸುತ್ತಾ ಯಾದವರೊಂದಿಗೆ ಸರ್ವಶಕ್ತನಾದ ಕೃಷ್ಣನು ಪುಷ್ಕರದಲ್ಲಿ ಆ ರಾತ್ರಿ ಕಳೆದನು ಅಂತ ಓದಿದ್ದೀವಿ. ಸೊ ಅಲ್ಲಿಂದ ಮುಂದೆ ಬೆಳಿಗ್ಗೆ ಇವರು ಹೇಳ್ತಾರೆ. ಹೇಳುವಾಗ ಏನಾಯಿತು? ಪರೇದಿನೋ ಜನಾರ್ದನಃ, ಸರ್ವಸಮರ್ಥನಾದ ಶ್ರೀಕೃಷ್ಣನು ಮರುದಿವಸ ಓಡಿ ಹೋದ ರಾಜಪುತ್ರರಾದ ಹಂಸಡಿಬಿಕರನ್ನು ಯಮುನಾ ನದಿಯ ತೀರದಲ್ಲಿ ಬೆನ್ನಟ್ಟಿ ಹೊಂದಿದನು. ಪರೇದಿನೇ ಮರುದಿವಸ ಎಲ್ಲ ಅಂತ ಹೇಳಿದರೆ ಎಲ್ಲ ಫ್ರೆಶ್ ಆಗಿ ಎದ್ದು ಕೂತಿದ್ದಾರೆ. ಎದ್ದು ಪರೇದಿನೋ ನೋಡುವಾಗ ಜನಾರ್ದನ ಕೃಷ್ಣನ ಕಣ್ಣಿಗೆ ನೃಪಾತ್ಮಜೌ ಯಾರು? ಬ್ರಹ್ಮದತ್ತನ ಈ ಇಬ್ಬರು ಇದ್ದಾರಲ್ಲ ಪುಂಡರು, ಯಾರು? ಹಂಸಡಿಬಿಕರು. ನೃಪಾತ್ಮಜೌ ಅಂದರೆ ರಾಜಕುಮಾರರು, ನೃಪಾತ್ಮಜೌ ರಾಜರುಗಳು, ಪ್ರವಿದ್ರುತೌ ಓಡಿ ಹೋದವರು. ಜನಾರ್ದನ ನೃಪಾತ್ಮಜೌ ಪ್ರವಿದ್ರುತೌ ಅಂದರೆ ಧೃತ ಅಂತೇಳಿದರೆ ಬೇಗನೆ, ಧೃತ ಅಂದರೆ ಬೇಗನೆ ಹೋಗೋದು ಅಂತೇಳಿದ್ರೆ ಏನು? ಓಡುದು ಅಂತ ಅರ್ಥ. ಸೊ ಪ್ರವಿದ್ರುತೌ ಅಂತೇಳಿದರೆ ಓಡಿ ಹೋದ, ಪಲಾಯನ ಮಾಡಿದ ಹಂಸಡಿಬಿಕರು. ಯಮಸ್ವಸುಸ್ತಟೇ ಪ್ರಭು ಅಂತೇಳಿದರೆ ಪ್ರಭುಗಳು ಜನಾರ್ದನ ಭಗವಂತ ಶ್ರೀಕೃಷ್ಣ ನೋಡ್ತಾರೆ, ಇಲ್ಲೇ ಇದ್ದಾರೆ ಇವರು. ಯಮಸ್ವಸುಹು ತಟೆ, ಯಮಸ್ವಸ ಅಂತೇಳಿದರೆ ಯಮನ ತಂಗಿ ಅಂತ. ಯಮನ ತಂಗಿ ಅಂದರೆ ಯಮುನೆ. ಸೊ ಯಮುನಾ ನದಿಯ ತಟೆ ಅಂದರೆ ತೀರದಲ್ಲಿ ಇದ್ದಾರೆ, ಕಣ್ಣಿಗೆ ಬಿದ್ದರು. ಯಾರು? ಈ ಹಂಸಡಿಬಿಕರು ಅವರ ಸೈನ್ಯದೊಂದಿಗೆ ಅಲ್ಲೇ ಇದ್ದಾರೆ. ಏನು ಮಾಡಿದ? ನಿನ್ನೆ ಪಲಾಯನ ಮಾಡಿದ್ದರಲ್ಲ, ಇವತ್ತು ಪುನಃ ಫ್ರೆಶ್ ಆಗಿ ಯುದ್ಧ ಮಾಡುವ ಅಂತ ಕೃಷ್ಣ ಏನು ಮಾಡಿದ? ಆಸಸಾದ, ಅವರನ್ನು ಬೆನ್ನಟ್ಟಿದ. ಪೃಷ್ಠತಃ ಅಂತೇಳಿದರೆ ಹಿಂದಿನಿಂದ. ಸೊ ದೂರದಿಂದ ನೋಡಿದ್ದಾನೆ, ಅವರು ಅಲ್ಲಿದ್ದಾರೆ ಅಂತ ಅವರನ್ನು ಓಡಿಸ್ಕೊಂಡು ಹೋಗುವ ಅಂತ ಕೃಷ್ಣ ಏನು ಮಾಡಿದ್ದಾನೆ? ಅವರನ್ನು ಹೋಗಿ ತಲುಪಿದ್ದಾನೆ. 275ನೇ ಶ್ಲೋಕ. ಮಾರನೇ ದಿನ ಪರೇದಿನೇ ಜನಾರ್ದನ ಪ್ರಭು ಸರ್ವಶಕ್ತನಾದ ಶ್ರೀಕೃಷ್ಣನು
ನೃಪಾತ್ಮಜೌ ಪ್ರವಿದ್ರುತೌ. ಪ್ರವಿದ್ರುತವು ಅಂದರೆ ಪಲಾಯನ ಮಾಡಿರುವ ನೃಪಾತ್ಮಜವು ಅಂತೇಳಿದರೆ ಈ ಹಂಸಡಿಬಿಕರನ್ನು ನೋಡಿದ. ಪರೆ ದಿನ ಅಂದರೆ ಮರ್ದಿವಸ, ಅಂದರೆ ಹಿಂದಿನ ದಿವಸ ರಾತ್ರಿ ಅಲ್ಲಿ ಪುಷ್ಕರದಲ್ಲಿ ಕೃಷ್ಣ ಮತ್ತು ಬಲರಾಮರು ತಮ್ಮ ಯಾದವರ ಸೈನ್ಯದೊಂದಿಗೆ ಅಲ್ಲೇ ಕಳೆದಿದ್ದಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಅವರು ಅಲ್ಲೇ ಇದ್ದಾರೆ, ಇವರು ಕೂಡ ಅಲ್ಲೇ ಇದ್ದಾರೆ. ಇದು ಕಣ್ಣಿಗೆ ಬಿದ್ದರು. ಕಣ್ಣಿಗೆ ಬಿದ್ದ ಕೂಡಲೇ ಹಿಂದಿಂದ ಹೋಗಿಬಿಟ್ಟು ಏನು ಮಾಡಿದ್ದಾರೆ, ಬೆನ್ನಟ್ಟಿದ್ದಾರೆ ಅವರನ್ನು. ಮಾರನೇ ದಿನ ಪಲಾಯನಗೈದಿದ್ದ ಆ ಇಬ್ಬರು ಹಂಸಡಿಬಿಕರನ್ನು ಪ್ರಭುವಾದ ಜನಾರ್ದನ ಶ್ರೀಕೃಷ್ಣನು ಯಮುನಾ ನದಿ ತೀರದಲ್ಲಿ ಯಮಸ್ವಸುಸ್ತಟೆ, ಯಮಸ್ವಸ ಅಂದರೆ ಯಮುನೆ, ಸೊ ಯಮುನೆಯ ಯಮಸ್ವಸುಹು ತಟೆ, ತಟದಲ್ಲಿ ದಡದಲ್ಲಿ ಏನು ಮಾಡಿದ, ಆಸಸಾದ, ಬಂದ ಅಂತ ಹೇಳಿದ್ರೆ ಅವರನ್ನು ಕುರಿತು ಪೃಷ್ಠತಃ ಆಸಸಾದ, ಹಿಂದಿಂದ ಹೋಗಿ ತಲುಪಿದ ಅಂದರೆ ಹಿಂದಿಂದ ಹೋಗಿ ಏನು ಮಾಡಿದ, ಬೆನ್ನಟ್ಟಿದ. ಎಲ್ಲಿಗೆ ಓಡ್ತೀರಿ, ಎಲ್ಲಿಗೆ ಓಡುದೆಲ್ಲಿಗೆ, ಯುದ್ಧ ಮಾಡಿ, ಯುದ್ಧಕ್ಕಂದ ಬಂದವರಲ್ಲ. ಭಾರಿ ಇಂಟ್ರೆಸ್ಟ್ನಲ್ಲಿ ಏನು ಹೇಳಿದ್ದೀರಿ, ಯುದ್ಧ ಬೇಕಂತ ಹೇಳಿಬಿಟ್ಟು ಹೇಗೆ ನೀವು ಕಾಲು ಕೇರ್ಕೊಂಡು ಬಂದವರು, ಉಪ್ಪಿನ ಮೂಟೆಯನ್ನು ಕೃಷ್ಣ ಹೊತ್ತುಕೊಂಡು ಬರಲಿ ನಮಗೆ ಕೊಡಲಿ ಅಂತ ಹೇಳಿದವರಲ್ಲ. ಆದ್ದರಿಂದ ಎಲ್ಲಿಗೆ ಓಡ್ತೀರಿ ನೀವು, ಉಪ್ಪಿನ ಮೂಟೆ ತಲೆಗೆ ಇಡಲಿಲ್ಲ ನಾವು, ಇನ್ನು ನಿಮ್ಮ ತಲೆಗೆ ಓಡ್ದೆಲ್ಲಿಗೆ ಅಂತ ಹೇಳ್ಕೊಂಡು ನಿಲ್ಲಿಸಿದ್ದಾನೆ ಅವರನ್ನು ಅಂತೇಳಿದ್ರೆ ಬೆನ್ನಟ್ಟಿ ಹಿಡಿದಿದ್ದಾನೆ. 275ನೇ ಶ್ಲೋಕ, 276ನೇ ಶ್ಲೋಕ. ಈಗ ಸರೌಹಿಣೇಯ ಸಂಯುತಃ ಸಮನ್ವಿತಶ್ಚ ಸೇನಯ ಸ್ವಶಿಷ್ಟ ಸೇನಯ ವೃತೌ ಪಲಾಯನೌ ಅವಾರಯತ್. ಪಲಾಯನೌ ಅವಾರಯತ್, ಪಲಾಯನವಾರಯತ್, ಪಲಾಯನೌ ಅಂತ ಮಾಡಿದ ಕೂಡಲೇ ಏನಾಗ್ತದೆ, ವವಾರಯತ್ ಇದ್ದದ್ದು ಅವಾರಯತ್ ಅಂತಾಗುತ್ತೆ. ಸೊ ರೌಹಿಣೇಯ ಸಂಯುತ, ರೌಹಿಣೇಯ ಅಂದರೆ ರೋಹಿಣಿಯ ಮಗ ಬಲರಾಮ. ಸೊ ಸಹ ಆ ಯಾರು, ಶ್ರೀಕೃಷ್ಣ ಭಗವಂತ ಜನಾರ್ದನ ಪ್ರಭು ಸರ್ವಶಕ್ತ ಕೇಶವ. ಸೊ ಅವನು ರೋಹಿಣೇಯ ಸಂಯುತ ಬಲರಾಮನ ಜೊತೆಗೆ ಸೇರಿ ಸಮನ್ವಿತಶ್ಚ ಸೇನೆಯ, ಸೇನೆ ಕೂಡ ಉಂಟು, ಯಾರ್ದು, ಶ್ರೀಕೃಷ್ಣ ಬಲರಾಮರದ್ದು ಜತೆಗೆ ಉಂಟು ಸೇನೆ. ಸೊ ಸಮನ್ವಿತಶ್ಚ ಸೇನೆಯ, ಸೇನಾ ಸಮೇತರಾಗಿ ಸ್ವಶಿಷ್ಟ ಸೇನೆಯ ವೃತೌ ಪಲಾಯನೌ, ಪಲಾಯನ ಮಾಡುತ್ತಿರುವ, ಪಲಾಯಿನವು ಅಂತ ಹೇಳಿದರು. ಅಂದರೆ ಅವು ಅಂತ ಬರೋದು ಇಬ್ಬರು, ಯಾರದು, ಹಂಸಡಿಬಿಕರು. ಹೇಗೆ ಪಲಾಯನ ಮಾಡ್ತಾ ಇದ್ದಾರೆ, ವೃತವು ಆವರಿಸಿಕೊಂಡು, ಸೇರಿಸಿ, ಯಾರ ಜೊತೆಗೆ ಆವರಿಸಿಕೊಂಡು, ಅವರು ಯಾವುದು ಜೊತೆಗಿದೆ ಅಂತ ಹೇಳಿದರೆ ಸ್ವಶಿಷ್ಟ ಸೇನೆಯ, ಉಳಿದಿರುವ ಸೇನೆ, ಸ್ವಶಿಷ್ಟ ಸೇನೆಯ ಅಂತ ಹೇಳಿದರೆ ಉಳಿದಿರುವ ಸೇನೆ. ಅದೇನು ಉಳಿದಿರುವ ಸೇನೆ, ಅಷ್ಟು 10 ಅಕ್ಷೋಹಿಣಿ ಸೇನೆ ಇತ್ತಲ್ಲ ಅಂತ ಹೇಳಿದರೆ, ಈಗ ಕಷ್ಟದಲ್ಲಿರೋದು 2-2.5 ಇಲ್ಲ ಅಂತ, ಕಾಲಂಶ ಮಾತ್ರ ಉಳಿದಿದೆ ಅಂತ ಹೇಳಿದ್ದಾರೆ ಮದ್ದೂರು. ಅಂತ ಹೇಳಿದರೆ 2-2.5 ಅಕ್ಷೋಹಿಣಿ ಸೈನ್ಯ, 10 ಅಕ್ಷೋಹಿಣಿ ಇದ್ದದ್ದು ಅಷ್ಟು ಏನು ಕೆಳಗೆ ಇಳಿದಿದೆ. ಒಂದು ಸ್ವಲ್ಪ ಇವರು ಪಲಾಯನ ಲೇಟ್ ಮಾಡಿದರೆ ಅದು ಉಳಿತಿರಲಿಲ್ಲ, ಅಂದರೆ ಅದನ್ನಾದರೂ ಉಳಿಸುವ ಅಂತ ಹೇಳ್ಕೊಂಡು ಪಲಾಯನ ಮಾಡಿಬಿಟ್ಟಿದ್ದಾರೆ. ಆ ಸ್ವಶಿಷ್ಟ ಸೇನೆಯ, ಉಳಿದಿರುವ ಸೇನೆಯ ಜತೆಗೆ, ಅಂದರೆ ಅವರಿಂದ ಕೂಡಿಕೊಂಡು, ವೃತವು ಆವೃತರಾಗಿರುವಂತಹ ಸೇನೆಯಿಂದ, ಉಳಿದಿರುವಂಥ ಸೇನೆಯಿಂದ ಆವೃತರಾಗಿ ಪಲಾಯನ ಮಾಡುತ್ತಿರುವಂಥ ಇಬ್ಬರು, ಪಲಾಯಿನೌ ಅಂದರೆ ಇಬ್ಬರು, ಯಾರು, ಹಂಸಡಿಬಿಕರು. ಅವರನ್ನು ಅವಾರಯತ್, ಅವಾರಯತ್ ಅಂದರೆ ನಿಲ್ಲಿಸಿದರು. ಯಾರು, ಶ್ರೀಕೃಷ್ಣ ಬಲರಾಮರು. ಶ್ರೀಕೃಷ್ಣ ಬಲರಾಮರು ಮತ್ತು ಅವರ ಸೈನ್ಯ. ರೋಹಿಣೇಯ ಸಂಯುತ ಭಗವಂತ ಶ್ರೀಕೃಷ್ಣನು ಬಲರಾಮನ ಜೊತೆಗೆ ಸೇರಿಕೊಂಡು ತಮ್ಮ ಸೇನೆಯ ಜೊತೆಗೆ ಸಮನ್ವಿತಶ್ಚ ಸೇನೆಯ, ಇವರು ಏನು ಮಾಡಿದರು ಅಂತ ಹೇಳಿದರೆ, ಓಡಿ ಹೋಗುತ್ತಿರುವ ಪಲಾಯಿನವು ಹಂಸಡಿಬಿಕರು ಯಾರ ಜೊತೆಗೆ, ತಮ್ಮ ಸೇನೆ ಎಷ್ಟು ಉಳಿದಿದೆಯೋ, ಸ್ವಶಿಷ್ಟ, ಶಿಷ್ಟ ಅಂದರೆ ಉಳಿದದ್ದು ಅಂತ, ಸ್ವ ಅಂದರೆ ತಮ್ಮದ್ದು ಅಂತ, ತಮ್ಮ ಶಿಷ್ಟ ಸೇನೆಯ, ಉಳಿದಿರುವ ಸೇನೆಯ ಸಮೇತ ಆವೃತರಾಗಿ ಅವರಿಂದ ಕೂಡಿಕೊಂಡು ಓಡಿ ಹೋಗ್ತಾ ಇರುವಂಥ ಹಂಸಡಿಬಿಕರನ್ನು ಅವಾರಯತ್, ವಾರಯತ್ ಅಂತೆ, ವಾರಯಿತು, ವಾರಯತಿ ಅಂದರೆ ತಡೆದು ನಿಲ್ಲಿಸುವುದು, ಬೆನ್ನಟ್ಟಿ ಹೋಗಿ
ಅವರ ಎದುರುಗಡೆನೆ ಹೋಗಿ ಎಲ್ಲಿ ಹೋಗ್ತೀರಿ ಅಂತ ತಡೆದು ನಿಲ್ಲಿಸಿದ್ದಾರೆ ಅವರನ್ನು. ಹಂಸಡಿಬಿಕರು ಈಗ ಸೇನಾ ಸಮೇತ ಕೃಷ್ಣ ಬಲರಾಮರು ಮತ್ತು ಅವರ ಸೇನೆಯ ಹತ್ತಿರ ಸಿಕ್ಕಾಕೊಂಡಿದ್ದಾರೆ ಅಂತ. ಸೊ ಏನದು, ಶ್ರೀಕೃಷ್ಣ ಬಲರಾಮನೊಂದಿಗೂ ರೋಹಿಣೇಯ ಸಂಯುತಃ, ಸೇನೆಯೊಂದಿಗೂ ಕೂಡಿದವನಾಗಿ ಸೇನೆಯ ಸಮನ್ವಿತಃ. ಸೊ ಶ್ರೀಕೃಷ್ಣ ಬಲರಾಮರು ತಮ್ಮ ಸೇನಾ ಸಮೇತ ಇರುವವರಾಗಿ ಏನು ಮಾಡಿದ್ದಾರೆ, ಓಡಿಕೊಂಡು ಹೋಗಿ, ಹಿಂದಿಂದ ಓಡಿಕೊಂಡು ಹೋಗಿ ಬೆನ್ನಟ್ಟಿ, ಯಾರನ್ನು ಬೆನ್ನಟ್ಟಿದ್ದಾರೆ, ಪಲಾಯಿನೌ ಅಂತೇಳಿದರೆ ಓಡಿ ಹೋಗುತ್ತಿರುವಂತಹ ಇಬ್ಬರು ಹಂಸಡಿಬಿಕರನ್ನು ಸ್ವಶಿಷ್ಟ ಸೇನೆಯಾವೃತ, ತಮ್ಮ ಅಳಿದುಳಿದ ಸೇನೆಯೊಂದಿಗೆ ಓಡಿ ಹೋಗುತ್ತಿರುವಂತಹ ಹಂಸಡಿಬಿಕರನ್ನು ಅವಾರಯತ್ ಅಂದರೆ ತಡೆದು ನಿಲ್ಲಿಸಿದ್ದಾರೆ. ಸೊ ಅಲ್ಲಿಗೆ 276ನೇ ಶ್ಲೋಕ ಆಯಿತು. 277ನೇ ಶ್ಲೋಕ. ನಿವೃತ್ಯ ತೌ ಸ್ವಸೇನಯ ಶರೋತ್ತಮೈಃ ವವರ್ಷತುಃ ಸುಕೋಪಿತೌ ಸಮಸ್ತಶೋ ಯದೂನ್ ಅವಾರ್ಯ ಪೌರುಷೌ. ಏನು ಹೇಳ್ತಾರೆ ತಂತ್ರಿಗಳು ಈ ಶ್ಲೋಕಕ್ಕೆ? ತಡೆಯಲಿಕ್ಕೆ ಅಶಕ್ಯವಾದ ಪರಾಕ್ರಮವುಳ್ಳ ಅತ್ಯಂತ ಕೋಪಯುಕ್ತರಾದ ಆ ಹಂಸಡಿಬಿಕರು ತಮ್ಮ ಸೇನೆಯಿಂದ ಕೂಡಿ ಹಿಂತಿರುಗಿ ಬಂದು ಎಲ್ಲ ಯಾದವರನ್ನು ಬಾಣಶ್ರೇಷ್ಠಗಳಿಂದ ಸುರಿಸಿದರು. ನಿವೃತ್ಯ ತೌ ಸ್ವಸೇನೆಯ ಅಂತೇಳಿ, ನಿವೃತ್ಯ ಅಂತೇಳಿದರೆ ಹಿಂತಿರುಗಿ ಬಂದರು. ಹಿಂತಿರುಗಿ ಬಂದದ್ದು ಅಂತೇಳಿದರೆ ಹೋಗಲಿಕ್ಕೆ ಬಿಡಲಿಲ್ಲ ಇವರು. ಯಾರು? ಕೃಷ್ಣ ಬಲರಾಮರು ಮತ್ತು ಯಾದವರ ಸೇನೆ ಇವರಿಗೆ ಹೋಗಲಿಕ್ಕೆ ಬಿಡಲಿಲ್ಲ ಅಂತೇಳಿದರೆ ಅಲ್ಲೇ ನಿಂತು ಸರಿ ಯುದ್ಧ ಮಾಡ್ತೇವೆ ಬಿಡ್ತೇವೆ ಅಂತ ತಿಳ್ಕೊಂಡು. ಅಂದರೆ ಏನು ಸಾಮಾನ್ಯತೆಯು ಇದಲ್ಲ. ಈಗ ತಾವು ನಿವೃತ್ಯ ಸ್ವಸೇನೆಯ ಅಳಿದುಳಿದ ಸೇನೆ ಸ್ವಸೇನೆಯ ಸಮೇತ ಶರೋತ್ತಮಹಿ ವವರ್ಷತು ಸುಕೋಪಿತೌ ಸಮಸ್ತಶೋ ಸುಕೋಪಿತೌ ಅಂತೇಳಿದ್ರೆ ಏನು? ಸಮಸ್ತಶಃ ಅಂತೇಳಿದ್ರೆ ಈ ಕಡೆ ತೊಗೊಂಡ್ಬಿಡೋಣ. ಸುಕೋಪಿತವು ಅಂದರೆ ಬಹಳ ಕೋಪ ಬಂದುಬಿಟ್ಟಿದೆ, ಓಡಲಿಕ್ಕೂ ಬಿಡುವುದಿಲ್ಲ ನಮ್ಮನ್ನು. ಯಾರು? ಹಂಸಡಿಬಿಕರಿಗೆ ಓಡಲಿಕ್ಕೂ ಬಿಡುವುದಿಲ್ಲ ಇವರು ನಮ್ಮನ್ನು ಅಂತ ತಿಳ್ಕೊಂಡ್ಬಿಟ್ಟು ಬಹಳ ಕೋಪಿಷ್ಠರಾಗಿಬಿಟ್ಟು ಏನು ಮಾಡಿದ್ದಾರೆ, ಸಮಸ್ತಶಃ ಯದೂನ್ ಅಂತೇಳಿದರೆ ಎಲ್ಲ ಯಾದವರನ್ನು ಸದೆ ಬಡಿತೇವೆ ಅಂತ ಹೇಳಿಬಿಟ್ಟು ಸಮಸ್ತಶಃ ಯದೂನ್ ಅವಾರ್ಯ ಪೌರುಷವು, ನಮ್ಮ ಪೌರುಷ ತೋರಿಸ್ತೇವೆ ಅಂತೇಳಿದರೆ ಅವಾರ್ಯ ಅಂದರೆ ವಾರಯಿತು ಅಂದರೆ ತಡೆಯುವುದು, ಅವಾರ್ಯ ಅಂದರೆ ತಡೆದು ಹಿಡಿದು ನಿಲ್ಲಿಸಲಾಗದ ಪೌರುಷ ಇರುವಂತಹ ಆ ಇಬ್ಬರು ಹಂಸಡಿಬಿಕರು ಏನು ಮಾಡಿದರು, ಅಳಿದುಳಿದ ತಮ್ಮ ಸೇನೆಯೊಂದಿಗೆ ಹಿಂತಿರುಗಿ ಅಂದರೆ ಸಜ್ಜಾಗಿ ನಿಂತು ಏನು ಮಾಡಿದರು, ಸುಕೋಪಿತವು ಬಹಳ ಕೋಪಿಷ್ಠರಾಗಿ ಏನು ಮಾಡಿದ್ದಾರೆ, ಅವಾರ್ಯ ಪೌರುಷವು, ಯಾವ ಪೌರುಷವು ತಡೆಯಲಿಕ್ಕೆ ಆಗದೇ ಇರುವಂಥ ಪೌರುಷ ಇದೆಯಾ ಅಂಥ ಪೌರುಷವನ್ನು ಪ್ರಕಟಿಸಿಯೇ ಬಿಡ್ತೇವೆ, ನಿಮ್ಮನ್ನು ಬಿಡುವುದಿಲ್ಲ, ಸದೆ ಬಡಿತೇವೆ ಅಂತ ಹೇಳಿಬಿಟ್ಟು ಏನು ಮಾಡಿದರು ಅಂತೇಳಿದರೆ ಶರೋತ್ತಮೈಹಿ ಧನುಸ್ಸಿನ ಬಾಣಗಳಿಂದ ಆ ಧನುಸ್ಸನ್ನು ಸಜ್ಜೆಗೊಳಿಸಿ ಬಾಣಗಳಿಂದ, ಎಷ್ಟು ಬಾಣಗಳಿಂದ ಅಂದರೆ ಉತ್ತಮವಾದ ಬಾಣಗಳು, ಶರೋತ್ತಮೈಹಿ ಶರ ಉತ್ತಮೈಹಿ ಉತ್ತಮವಾದ ಬಾಣಗಳಿಂದ ವವರ್ಷತು ಅಂತೇಳಿದರೆ ಒಂದರ ಹಿಂದೆ ಒಂದು 7 ಬಾಣ 25 ಬಾಣ 48 ಬಾಣ ಹೀಗೆ ಒಟ್ಟೊಟ್ಟಿಗೆ ಹೀಗೆ ಏನು ಮಾಡಿದರು, ವವರ್ಷತು ಅಂದರೆ ಮಳೆ ಸುರಿಸಿದರು. ಮಳೆ ಸುರಿಸಿದ್ದಂತೇಳಿದರೆ ಮಳೆ ಅಂತೇಳಿದರೆ ನೀರಿನ ಮಳೆ ಅಲ್ಲ, ಬಾಣಗಳ ಮಳೆಯನ್ನು ಯಾದವರ ಮೇಲೆ ಯದೂನ್ ಸಮಸ್ತಶೋ ಯದೂನ್ ಇಷ್ಟು ಇಡೀ ಯದುಗಳ ಸೇನೆ ಏನಿದೆ ಅವರ ಮೇಲೆ ಬಾಣಗಳ ಸುರಿಮಳೆಗರೆದರು ಅಂತ. ನಿವೃತ್ಯ ಸೇನೆಯ ತಮ್ಮ ಅಳಿದುಳಿದ ಸೇನೆಗಳಿಂದ ಏನು ವಾಪಸ್ ಬಂದು ಅಂತೇಳಿದರೆ ಸಜ್ಜಾಗಿ ಏನು ಮಾಡಿದ್ದಾರೆ, ಬಹಳ ಕೋಪಿಷ್ಠರಾಗಿ ಸುಕೋಪಿತವು ಎಲ್ಲ ಎರಡೆರಡು ಯಾರು ಹಂಸಡಿಬಿಕರು ಸುಕೋಪಿತವು ಅವಾರ್ಯ ಪೌರುಷವು ಭಯಂಕರವಾದ ಪೌರುಷದಿಂದ ಸದೆ ಬಡಿಲಿಕ್ಕಂತೋಸ್ಕರ ಸಮಸ್ತಶಃ ಯದೂನ್ ಎಲ್ಲ ಯದುಗಳನ್ನು ಅಂತೇಳಿದರೆ ಏನು ಮಾಡಿದರು, ಶರೋತ್ತಮೈಹಿ ಉತ್ತಮವಾದ ಬಾಣಗಳಿಂದ ಒಂದರ ಹಿಂದೆ ಒಂದು ಬರುವಂತಹ ಬಾಣಗಳಿಂದ ಸುರಿಮಳೆಗರೆದರು. ವವರ್ಷತು ವರ್ಷ ಅಂದರೆ ಮಳೆ ವರ್ಷ, ಬಾಣಗಳ ವರ್ಷವನ್ನು
ಉಂಟು ಮಾಡಿದರು. ವವರ್ಷತು ದ್ವಿವಚನ, ಇಬ್ಬರು ಸೇರಿಕೊಂಡು, ಯಾರು? ಹಂಸ ಡಿಬಿಕರು. ಸೊ ತಡೆಯಲು ಅಸಾಧ್ಯವಾದ ಪೌರುಷಶಾಲಿಗಳು, ಅವಾರ್ಯ ಪೌರುಷೌ. ಅವಾರ್ಯ ತಡೆಯಲು ಅಸಾಧ್ಯವಾದ, ಪೌರುಷಶಾಲಿಗಳು ಪೌರುಷವು, ಇಬ್ಬರು ಪೌರುಷವು ಹಂಸ ಡಿಬಿಕರು ಬಹಳ ಕ್ರುದ್ಧರಾಗಿ, ಸುಕೋಪಿತವು ತಮ್ಮ ಸೇನೆಯೊಂದಿಗೆ, ಅಳಿದುಳಿದ ಸೇನೆಯೊಂದಿಗೆ ಹಿಂತಿರುಗಿ ಸ್ವಸೇನೆಯ ನಿವೃತ್ಯ ತೌ, ಆ ಹಂಸ ಡಿಬಿಕರಿಬ್ಬರು ಸಮಸ್ತಯಾದವರ ಮೇಲೆ, ಸಮಸ್ತಶಃ ಯದೂನ್, ಯದೂನ್ ಅಂದರೆ ಯದುಗಳನ್ನು, ಸಮಸ್ತ ಯಾದವರ ಸೇನೆಯನ್ನು ಉತ್ತಮ ಬಾಣಗಳ ಮಳೆಯನ್ನು ಸುರಿಸಿದರು. ಉತ್ತಮ ಬಾಣಗಳ ಮಳೆ ಅಂತೇಳಿದ್ರೆ ಶರೋತ್ತಮೈ ವವರ್ಷತು, ಮಳೆ ಸುರಿದರು, ಬಾಣಗಳ ಮಳೆಯನ್ನು ಸುರಿಸಿದರು. 277ನೇ ಶ್ಲೋಕ ಆಯಿತು. 278ನೇ ಶ್ಲೋಕ. ಅಥಾಸ ಸಾದ ಹಂಸಕೋ ಹಲಾಯುಧಂ ಮಹಾಧನು ಅನಂತರೋಸ್ಯ ಸಾತ್ಯಕಿಂ ಗದಂಚ ಸರ್ವ ಸೈನಿಕಾನ್. ಪುನಃ ಯುದ್ಧ ಶುರುವಾಯ್ತಲ್ಲ, ಪುನಃ ಯುದ್ಧ ಶುರುವಾದ ಕೂಡಲೇ ಅಥ ಆಸಸಾದ, ಯಾರು? ಹಂಸಕ. ಹಂಸಕಃ ಹಲಾಯುಧಂ ಮಹಾಧನು ಆಸಸಾದ. ಈಗ ಯಾರೊಟ್ಟಿಗೆ ಯುದ್ಧ ಮಾಡೋದು ಅಂತ ಹೇಳುವಾಗ, ಹಂಸ ಏನು ಮಾಡಿದ? ಅವನು ಹಲಾಯುಧನ ಜೊತೆಗೆ, ಅವನು ಬಲರಾಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದದ್ದು. ಅಲ್ಲಿ ಬಲರಾಮ ನೋಡಿದ, ಯಾರಿದ್ದಾನೆ ಅವ ಹಿಡಿಂಬ ರಾಕ್ಷಸ, ಅವನು ಏನು ಇವರನ್ನು ವಸುದೇವ ಮತ್ತು ಇನ್ನೊಬ್ಬ ಇದ್ದಾನಲ್ಲ, ಯಾರು ಮುದುಕ ರಾಜ, ಯಾರಂತ ಹೇಳಿದ್ರೆ ಉಗ್ರಸೇನ, ಅವರನ್ನು ತಿಂದುಬಿಡು, ನನ್ನ ಬಾಯಿಗೆ ಬಂದು ಬೀಳಿ ಅಂತ ಹೇಳ್ಕೊಂಡು ಆವಾಗ ಹಂಸನನ್ನು ಬಿಟ್ಟು ಬಂದದವ. ಯಾವುದು ನಿನ್ನೆಕ್ಕಿಂತ ಹಿಂದೆ ನಡೆದ ಯುದ್ಧದಲ್ಲಿ. ಇವತ್ತು ಮತ್ತೆ ಅವನು ಹಂಸನು ಬಲರಾಮನನ್ನೇ ಎದುರಿಸಿ ಹೋದ. ಹಂಸಕಃ ಮಹಾಧನು ಅಂದರೆ ಬಹಳ ದೊಡ್ಡ ಧನುಸುಳ್ಳಂತಹ ಹಂಸಕಃ, ಹಂಸನು ಹಲಾಯುಧಂ ಆಸಸಾದ. ಹಲಾಯುಧ ಅಂತೇಳಿದರೆ ಬಲರಾಮನನ್ನು ಕುರಿತು ಆಕ್ರಮಣ ಮಾಡಿದ. ಯಾರು? ಮಹಾಧನು ಹಂಸಕ. ಅನಂತರ ಅಸ್ಯ ಅಂತೇಳಿದರೆ, ಅನಂತರ ಅಂತೇಳಿದರೆ ಕನ್ನಡದ್ದಲ್ಲ, ಇನ್ನೊಬ್ಬ ಇದ್ದಾನಲ್ಲ ಅವನು ಅಂತ. ಅಂದರೆ ಹಂಸನ ಇನ್ನೊಬ್ಬ ಯಾರು? ಡಿಬಿಕ. ಸೊ ಅನಂತರ ಅಸ್ಯ ಅಂತೇಳಿದರೆ ಅವನ ಇನ್ನೊಬ್ಬ ಇದ್ದಾನಲ್ಲ ಅಂತ ಹೇಳಿದಾಗೆ, ಅವನ ಇನ್ನೊಬ್ಬ ಇದ್ದಾನಲ್ಲ ಅಂದರೆ ಅವರಿಬ್ಬರಲ್ವಾ, ಅವನ ಇನ್ನೊಬ್ಬರು ಅಂತ ಹೇಳಿದರೆ ಡಿಬಿಕ. ಈ ಡಿಬಿಕ ಏನು ಮಾಡಿದ? ಅನಂತರ ಅಸ್ಯ, ಅವನು ಆ ಡಿಬಿಕನಿಗೆ, ಅವನು ಮೊದಲು ಯುದ್ಧ ಮಾಡಿದ್ದು ಯಾರ ಜೊತೆಗೆ? ಸಾತ್ಯಕಿ ಜೊತೆಗೆ ಯುದ್ಧ ಮಾಡಿ ಇದು ಪೂರೈಸುವುದಿಲ್ಲ ಅಂತ ಹೇಳಿದರೆ ಅವನು ಗೆಲ್ಲುವುದಿಲ್ಲ, ನಾನು ಗೆಲ್ಲುವುದಿಲ್ಲ, ಇದು ನಿರರ್ಥಕ ಅಂತ ಬಿಟ್ಟವ. ಪುನಃ ಈಗ ಸಿಲೆಕ್ಟ್ ಮಾಡಿದ್ದು ಯಾರನ್ನ ಅಂತ ಹೇಳಿದರೆ ಅವನನ್ನೇ. ಅನಂತರೋ ಅಸ್ಯ ಸಾತ್ಯಕಿಂ, ಇನ್ನೊಬ್ಬ ಇದಾನಲ್ಲ ಹಂಸ ಅಲ್ಲದೆ ಅಂದರೆ ಡಿಬಿಕ, ಸಾತ್ಯಕಿಯನ್ನು ಆಕ್ರಮಣ ಮಾಡಿದ. ನಂತರ ಗದಂಚ ಸರ್ವ ಸೈನಿಕಾನ್, ಇನ್ನು ಗದ ಇದ್ದಾನಲ್ಲ, ನಾನೇನು ಮಾಡೋದು ಅಂತ ಕೇಳಿದರೆ ಎಲ್ಲ ಸೈನಿಕರನ್ನು ಅಂತ ಹೇಳಿದರೆ ಅಳಿದುಳಿದ ಸೇನೆ ಇದೆಯಲ್ಲ 2.5 ಅಕ್ಷೋಹಿಣಿ ಸೈನ್ಯ, ಸೊ ಅದನ್ನು ನಿರ್ನಾಮ ಮಾಡಿಬಿಡ್ತಾನೆ ಅಂತ ಗದ ಶುರು ಮಾಡಿದ. ಅಥವಾ ಆ ಬಾಕಿ ಉಳಿದ ಸೈನಿಕರೆಲ್ಲ ಗದನನ್ನು ಆಕ್ರಮಣ ಮಾಡಿದರು, ಆ ರೀತಿಯೂ ಹೇಳ್ಬೋದು. ಸೊ ಹೀಗೆ ಯಾರ್ಯಾರನ್ನು ಏನು ಪುನಃ ಯುದ್ಧ ಶುರುವಾಯಿತು, ಒಬ್ಬರೊಬ್ಬರನ್ನೇ ದ್ವಂದ್ವ ಯುದ್ಧ ಕೂಡ ಶುರುವಾಯಿತು. ಬಳಿಕ ಮಹಾಬಿಲ್ಲುಗಾರನಾದ ಮಹಾಧನು ಹಂಸಕಃ ಬಲರಾಮನನ್ನು ಎದುರಿಸಿದ. ಹಂಸಕಃ ಹಲಾಯುಧಂ ಆಸಸಾದ ಅಂದರೆ ಸಮೀಪಿಸುವುದು ಅಂತ ಹೇಳಿದ್ರೆ ಇದು ಯುದ್ಧ ಅಲ್ವಾ. ಸೊ ಇದರಲ್ಲಿ ಸಮೀಪಿಸುವುದಂತ ಅರ್ಥ ಏನು? ಬಲರಾಮನನ್ನು ಕುರಿತು ಆಕ್ರಮಣ ಮಾಡಿದ, ಏರಿ ಹೋದ ಅಂತ. ಅವನ ತಮ್ಮ ಅನಂತರೋಸ್ಯ ಅಂದರೆ ಡಿಬಿಕ, ಅವನು ಸಾತ್ಯಕಿಯನ್ನು ಎದುರಿಸಿದ. ಆನಂತರ ಗದ ಅಂದರೆ ಸಕಲ ಸೈನಿಕರು ಗದನನ್ನು ಎದುರಿಸಿದರು, ಅಥವಾ ಗದನು ಉಳಿದ ಎಲ್ಲ ಸೈನಿಕರನ್ನು ಎದುರಿಸಿದ. ಹೀಗೆ ಅಲ್ಲಿಗೆ 278ನೇ ಶ್ಲೋಕ ಆಯಿತು. 279 ಮಾಡಿ ಮುಗಿಸಿಬಿಡೋಣ. ಸಾತ್ಯಕಿಂ ನಿರಾಯುಧಂ ವಿವಾಹನಂ ವಿವರ್ಮಕಂ ವ್ಯಧಾತ್ ಗದಂಚ ತೌರಣಂ ವಿಹಾಯ ಅಪಜಗ್ಮತು
279. 279 ಶ್ಲೋಕ ಏನು ಹೇಳ್ತಾರೆ ಪಲಿವಾರ ಮಠದ ನಾರಾಯಣ ತಂತ್ರಿಗಳು? ಆ ಡಿಬಿಕನು ಸಾತ್ಯಕಿಯನ್ನು ಗದನನ್ನು ಕೂಡ ಆಯುಧರಹಿತನನ್ನಾಗಿಯೂ ವಾಹನರಹಿತನನ್ನಾಗಿಯೂ ಕವಚರಹಿತನನ್ನಾಗಿಯೂ ಮಾಡಿದನು. ಸಾತ್ಯಕಿ ಗದರಿಬ್ಬರೂ ಯುದ್ಧವನ್ನು ಬಿಟ್ಟು ಹೊರಟು ಹೋದರು. ಈಗ ಮಾತ್ರ ಇವತ್ತು ರಿಸಲ್ಟ್ ಉಂಟು. ಏನಂತ ಹೇಳಿದರೆ, ಸಾತ್ಯಕಿಂ ಏನು ಮಾಡಿದ್ದಾನೆ ಅಲ್ಲಿ ಪುನಃ ಇವತ್ತು ಡಿಬಿಕಾ ಸಾತ್ಯಕಿಯನ್ನೇ ಸಿಲೆಕ್ಟ್ ಮಾಡಿದಾನಲ್ಲ. ಅಂದರೆ ಇವತ್ತು ಮಾತ್ರ ಡಿಬಿಕಾ ನಿನ್ನೆ ಹಾಗೆ ಕತ್ತಿ ಮತ್ತು ಗುರಾಣಿಯಿಂದ ಯುದ್ಧ ಮಾಡೋದಿಲ್ಲ ಅಂತೇಳಿದರೆ ಅದರಲ್ಲಿ ಯುದ್ಧ ಮಾಡಿ ಏನು ಉಪಯೋಗ ಆಗೋದಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನು ಮಾಡಿದ್ದಾನೆ, ಇಲ್ಲ ವರ್ಮ ಅಂದರೆ ಕವಚ, ಸರಿ. ಸಾತ್ಯಕಿಂ ಯಾರಂದರೆ ಡಿಬಿಕನು ಸಾತ್ಯಕಿಯನ್ನು ಏನು ಮಾಡಿದ ಯುದ್ಧದಲ್ಲಿ ನಿರಾಯುಧಂ. ಇದು ಸಾತ್ಯಕಿ ಡಿಬಿಕನನ್ನು ಮಾಡಿದ್ದಲ್ಲ, ಡಿಬಿಕ ಸಾತ್ಯಕಿಯನ್ನು ಮಾಡಿದ್ದು. ಸಹ ಸಾತ್ಯಕಿಂ ಅಂದರೆ ಸಾತ್ಯಕಿಂ ಅಂತ ಹೇಳಿದ ಕೂಡಲೇ ಸಾತ್ಯಕಿಯನ್ನು ಕುರಿತು ನಿರಾಯುಧನನ್ನಾಗಿ ಮಾಡಿದ. ವಿವಾಹನಂ ರಥವನ್ನು ತುಂಡು ಮಾಡಿ ಸಾತ್ಯಕಿಯನ್ನು ಕೆಳಗೆ ಹಾಕಿದ. ಆಮೇಲಿಂದ ವಿವರ್ಮಕಂ ಅವನ ಕವಚವನ್ನು ಭೇದಿಸಿದ ಬಾಣ ಬಿಟ್ಟು ಅಂತೇಳಿದ್ರು. ಇವತ್ತು ಡಿಬಿಕಾ ಬಹಳ ಕೋಪದಲ್ಲಿದ್ದಾನೆ. ಅದಕ್ಕೆ ಮೊದಲೇ ಮಧ್ವರು ಹೇಳಿಬಿಟ್ರು, ಒಂದು ಶಬ್ದ ಕೂಡ ಮಧ್ವರು ವೇಸ್ಟ್ ಮಾಡೋದಿಲ್ಲ, ವ್ಯರ್ಥ ಆಗೋದಿಲ್ಲ. ನಿಮ್ಗೆ ಅನ್ನಿಸ್ಬೋದು ಇವನು ಏನಂತ ಹೇಳಿದರೆ ಪುನಃ ಏನೆಲ್ಲ ಹೇಳಿದ್ದಾರೆ ಮಧ್ವರು ಏನಂತ ಹೇಳಿದರೆ ಅವರನ್ನು ತಡಿಲಿಕ್ಕೆ ಆಗೋದಿಲ್ಲ, ಅವಾರ್ಯ ಪೌರುಷವು, ಆಮೇಲೆ ಸುಕೋಪಿತವು. ಏನು ಕೋಪ ಬಂದರೆ ಏನು ಉಪಯೋಗ ಅಂತ ಏನಿಲ್ಲ. ಇವತ್ತಿನ ಕೋಪ ಅಂತೇಳಿದರೆ ಬಹಳಷ್ಟು ಕೋಪ ಅಂತ ಅವರಿಗೆ ಬಂದಿದೆ, ಇವರ ಪೌರುಷ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲೇ ಹೇಳಿದ್ದಾರೆ ಅಂತ ಹೇಳಿದರೆ ಅದು ಇವತ್ತು ವರ್ಕ್ ಆಗ್ತಾ ಉಂಟು ಅಂತ ಲೆಕ್ಕ. ಆದ್ದರಿಂದ ಡಿಬಿಕನು ಸಾತ್ಯಕಿಯನ್ನು ಸಾತ್ಯಕಿಂ ನಿರಾಯುಧಂ ಚಕಾರ ವಿವಾಹನಂ ಚಕಾರ ವಿವರ್ಮಕಂ ಚಕಾರ. ಅಂದರೆ ವರ್ಮಕ ಅಂದರೆ ಕವಚವನ್ನು ಭೇದಿಸಿದ್ದಾನೆ ಅಂತ ಹೇಳಿದ್ರೆ ಭಾರಿ ಡೇಂಜರ್ ಅದು. ಕವಚ ಇರುವಾಗ ಬಾಣಗಳು ಬಂದರೆ ಛೇದಿಸುವುದಿಲ್ಲ. ನೀವು ಒಂದು ಬಾಣದಿಂದ ಕವಚವನ್ನು ಭೇದಿಸಿಬಿಟ್ರೆ ಇನ್ನೊಂದು ಬಾಣ ಹೃದಯಕ್ಕೆ ಹೊಡೆದರೆ ಸತ್ಯ ಹೋಗ್ತಾನೆ. ಆ ರೀತಿ ಏನು ಮಾಡಿದ್ದಾನೆ, ಅವನ ಕವಚವನ್ನು ಸಾತ್ಯಕ್ಕಿದ್ದು ಕವಚವನ್ನು ಭೇದಿಸಿಬಿಟ್ಟಿದ್ದಾನೆ. ಯಾರು? ಈ ಡಿಬಿಕಾ. ಇವತ್ತು ಡಿಬಿಕಂದು ಪರಾಕ್ರಮ ಜೋರಾಗಿದೆ. ವ್ಯಧಾತ್ ಅಂದರೆ ಮಾಡಿದ್ದಾನೆ, ಚಕಾರ ಅಂತ ಹೇಳಿದಾಗೆ ಮಾಡಿಬಿಟ್ಟು ಇಷ್ಟ ಆಗುವಾಗ ಗದಂ ಅಂತೇಳಿ ಒಬ್ಬನನ್ನೆಲ್ಲ ಗದನನ್ನು ಹಿಡ್ಕೊಂಡ. ಗದಂ ಅಂತ ಉಂಟು ಅಂದರೆ ಗದನನ್ನು ಏನು ಮಾಡಿದ ಅಂತ. ಗದಂಚ ತೌ ಗದಂಚ ತೌ ರಣಂ ವಿಹಾಯ ಅಂದರೆ ಗದನಿಗೂ ಅದೇ ಥರ ಮಾಡಿದ ಅಂತ. ಗದಂ ಚ ಅಂದ್ರೇನು? ಗದನನ್ನೂ ಕೂಡ ಹಾಗೆ ಮಾಡಿದ ಅಂತ. ಹಾಗಾದರೆ ಗದನದ್ದು ನಿರಾಯುಧ ಆಗಿದ್ದಾನೆ, ವಿವಾಹನ ಆಗಿದ್ದಾನೆ, ವಿವರ್ಮಕ ಆಗಿದ್ದಾನೆ. ಇವರಿಬ್ಬರು ತಿಳ್ಕೊಂಡ್ರು ಯಾರು? ಸಾತ್ಯಕಿ ಮತ್ತು ಗದ. ಇಲ್ಲಿ ಇನ್ನೊಂದು ನಿಮಿಷ ಇದ್ದರೆ ಕೊಂದೆ ಬಿಡ್ತಾನೆ ಇವ ಡಿಬಿಕ. ಇವತ್ತು ಭಾರಿ ಪೌರುಷದಲ್ಲಿದ್ದಾನೆ, ಭಾರಿ ಕೋಪದಲ್ಲಿದ್ದಾನೆ, ಅವಾರ್ಯ ಪೌರುಷಮ್ಮು. ಆದ್ದರಿಂದ ನಾವು ಇಲ್ಲಿಂದ ಕಾಲು ಕೀಳುವುದು ಒಳ್ಳೆಯದು ಅಂತ ತಿಳ್ಕೊಂಡು ಗದ ಮತ್ತು ಸಾತ್ಯಕಿ ಏನು ಮಾಡಿದರು? ತಾವು ಇಬ್ಬರು ರಣಂ ವಿಹಾಯ ಯುದ್ಧವನ್ನು ಬಿಟ್ಟು ಅಪಜಗ್ಮತು ಜಗ್ಮತು ಅಂತ ಹೇಳಿದರೆ ಹೋದರು ಅಂತ ಅರ್ಥ. ಅಪಜಗ್ಮತು ಅಂತ ಹೇಳಿದರೆ ಓಡಿದರು, ಹೋದವರು ವಾಪಸ್ ಬಂದು ಪತ್ತೆ ಇಲ್ಲ. ಯಾರ್ದು? ಸಾತ್ಯಕ್ಕಿದ್ದು ಪತ್ತೆ ಇಲ್ಲ, ಗದನದ್ದು ಪತ್ತೆ ಇಲ್ಲ. ತೌ ರಣಂ ವಿಹಾಯ ರಣವನ್ನು ಬಿಟ್ಟು ಯುದ್ಧವನ್ನು ಬಿಟ್ಟು ಅಪಜಗ್ಮತು ಓಡಿ ಹೋದರು. ಮಧ್ವರು ಹೇಳ್ತಾರೆ ಅಂತ ಹೇಳಿದರೆ ಸತ್ಯ ರೀ, ಇದು ಏನು ಸುಳ್ಳಲ್ಲ, ಇದು ಸತ್ಯ ನಡೆದದ್ದು. ಅಂದರೆ ಭಯಂಕರ ಆಶ್ಚರ್ಯ. ಅಂದರೆ ಇಷ್ಟು ತನಕ ಎಂತೇಳಿದರೆ ನಾವೆಲ್ಲ ಟಿ ವಿ ಹಾಕ್ಕೊಂಡು ನೋಡುವುದನ್ನು ಏನು ನೋಡ್ತಾ ಇದ್ದೀವಿ ಅಂದರೆ ಏನು ಸಾತ್ಯಕಿ ಏನು ಮಾಡಿದ ಡಿಬಿಕನಿಗೆ ಅಂತ. ಇದು ನಡೆದದ್ದೇ ಬೇರೆ. ಸಾತ್ಯಕಿ ಏನು ಮಾಡಿದ್ದಲ್ಲ, ಡಿಬಿಕನೇ ಸಾತ್ಯಕಿಗೆ ಇವತ್ತು ಹಂದಾಡಲಿಕ್ಕೆ ಬಿಡದೆ ಬಾಣಗಳ ವರ್ಷವನ್ನೇ ಗರೆದು
ಕೋಪದಿಂದ ಅವನನ್ನು ರಥ ತುಂಡು ಮಾಡಿ ಆಯುಧ ಇಲ್ಲದಾಗೆ ಮಾಡಿ ಅವನ ಕವಚವನ್ನು ಭೇದಿಸಿಬಿಟ್ಟ. ಅಷ್ಟಾಗುವಾಗ ಗದನಿಗೂ ಹಾಗೆ ಮಾಡಿದ. ಇಬ್ಬರು ಓಡಿದರು ಅಂತೇಳಿದರೆ ಡಿಬಿಕಾ ಏನು ನನ್ನ ಸಾಹಸ ತೋರಿಸಿಬಿಡ್ತಾನಂತ. ಅಂದರೆ ಕೆಲವು ಸಲ ಇದು ಆಗೋದುಂಟು. ಏನಂತ ಹೇಳಿದ್ರೆ, ಈ ದೀಪದ ಎಣ್ಣೆ ಎಲ್ಲ ಮುಗ್ದಿರುವಾಗ ಒಂದು ಸಲ ದೊಡ್ಡದಾಗಿ ಮತ್ತೆ ಅದು ಆಫ್ ಆಗೋದು. ಅಂದರೆ ಅದನ್ನು ನೀವು ನೋಡಿರಬೇಕು. ಅಂದರೆ ದೀಪ ಒಂದೇ ಸಲಕ್ಕೆ ದೀಪ ದೊಡ್ಡದಾಗಿ ಉರಿತಾ ಇದೆ ಅಂತ ಹೇಳಿದರೆ ಎಣ್ಣೆ ಮುಗಿದಿದೆ, ನೆಕ್ಸ್ಟ್ ಅದು ಹೋಗ್ತದೆ ಅಂತ ಲೆಕ್ಕ. ಸೊ ಹಾಗೆ ಇದು ಹೋಗುವಂಥ ಸ್ಟೇಜ್ನಲ್ಲಿರುವಂಥ ಡಿಬಿಕಾ ಈಗ ಒಂದು ಲಾಸ್ಟಿಗೆ ಹೋಗುವ ಮೊದಲು ಒಂದು ದೊಡ್ಡದಾಗಿ ತನ್ನ ಇದನ್ನು ಪ್ರದರ್ಶನ ಮಾಡಿ ಆಮೇಲೆ ಏನಾಗ್ತದೆ ಅಂತ ನಮಗೆ ನಾಳೆ ನೋಡಲಿಕ್ಕೆ ಸಿಗ್ತದೆ. ಈಗ ಈ ಶ್ಲೋಕದ ಇನ್ನೊಂದು ಇದನ್ನು ನೋಡುವ. ಏನು ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂತ, ಅವನು ಅಂದರೆ ಡಿಬಿಕಾ ಸಾತ್ಯಕಿಯನ್ನು ಏನು ಮಾಡಿದ, ಸಾತ್ಯಕಿಂ ಅಂದರೆ ಸಾತ್ಯಕಿಯನ್ನು ನಿರಾಯುಧನನ್ನಾಗಿ, ವಿವಾಹನಂ ರಥ ಇಲ್ಲದವನಾಗಿ, ವಿವರ್ಮಕಂ ಕವಚಹೀನನನ್ನಾಗಿ ಮಾಡಿದ. ಗದನನ್ನು ಹಾಗೇ ಮಾಡಿದ. ಗದಂಚ ಅದು ಸಂಸ್ಕೃತದ ಒಂದು ವೈಶಿಷ್ಟ್ಯ ಅದು. ಗದಂಚ ಅಂದರೆ ಗದನನ್ನು, ಚ ಅಂದರೆ ಹಾಗೆ ಮಾಡಿದ, ಮತ್ತು ಗದನನ್ನು ಅದೇ ಥರ ಮಾಡಿದ ಅಂತ. ಅವರಿಬ್ಬರು ತಾವು ಅಂತ ಹೇಳಿದ ಕೂಡಲೇ ಹಂಸಡಿಬಿಕರಲ್ಲ ಇಲ್ಲಿ ಯಾರನ್ನು ಮಾಡಿದ್ದು, ಸಾತ್ಯಕಿಯನ್ನು ಆ ಥರ ಮಾಡಿಬಿಟ್ಟ, ಗದನನ್ನು ಆ ಥರ ಮಾಡಿದ. ಅವರಿಬ್ಬರು ಅಂತ. ಗದ ಮತ್ತು ಸಾತ್ಯಕಿ ರಣವನ್ನು ತೊರೆದು ರಣಂ ವಿಹಾಯ ಅಂದರೆ ಭಯಂಕರ ಆಶ್ಚರ್ಯ ನೋಡಿ, ಅಪಜಗ್ಮತು ಏನು ಓಡಿ ಹೋದರು. ಇಬ್ಬರದ್ದು ಪತ್ತೆ ಇಲ್ಲ. ಏನಂತ ಹೇಳಿದರೆ, ಇಲ್ಲಿ ಇದ್ದರೆ ಈ ಡಿಬಿಕನ ಹತ್ರ ಇವ ಕೊಂದೇ ಬಿಡ್ತಾನೀಗ ಅಂತೇಳಿಬಿಟ್ಟು ಓಡಿ ಹೋಗಿದ್ದಾರೆ. 279ನೇ ಶ್ಲೋಕ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.